ಗೈಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನ್ ನಿಮ್ಮ ಪ್ರೀತಿಯ ಜಾನ್. ಹೇಳ ನಾನು ಸ್ಟೆಫ್ನಿ. ಇವಳು ಹೊರಗೋದ್ರೆ ಇವಳು ಮಾತಾಡೋದೇ ಇಲ್ಲ ಆಯ್ತಾ? ಇವಳಿಗೆ ನಾವು ಬಾಯಲ್ಲಿ ಸುಮ್ಮನೆ ಒಂದು ಎಡಿಟಿಂಗ್ ಮಾಡೋದು ಇದಾಕ್ಬೇಕು. ನೀ ಚುಂಗಮ್ ತಿನ್ನ ಅಟ್ಲೀಸ್ಟ್, ಮತ್ತೆ ವಾಯ್ಸ್ ಓವರ್ ಕೊಡುವ. ಎಲ್ಲಿ ಬಂದಿದ್ದೀವಿ? ರಾಮೇಶ್ವರಂ ಕೆಫೆ ಗೈಸ್, ರಾಮೇಶ್ವರಂ ಕೆಫೆಗೆ ಬಂದಿದ್ದೇವೆ. ಸೊ ಈಗ ರಾಮೇಶ್ವರಂ ಕೆಫೆ ಇದು ಹೊಸತು ಆದದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನಾವು ಇವಾಗ ಒಳಗೆ ಹೋಗಿ ಉಂಟಲ್ಲ, ಒಳಗೆ ಹೋಗಿ ಈಗ ಗೈಸ್ ತಿನ್ನೋದು ಗೈಸ್. ರಾಮೇಶ್ವರಂ ಕೆಫೆಗೆ ಫಸ್ಟ್ ಟೈಮ್ ಬರ್ತಿದ್ದೀನಿ ನಾನು, ಎಲ್ಲ ಫಸ್ಟ್ ಟೈಮೇ. ಇಲ್ಲಿ ದೊಡ್ಡ ಫ್ಲಾಗ್ ಹಾಕಿದ್ದಾರೆ, ನೋಡ್ಬೋದು. ವಾವ್, ಸಖತ್ತಾಗಿ ಉಂಟು ಗೈಸ್. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು, ನೋಡ್ಬೋದು. ನೋಡಿ, ಟೆಂಪಲ್ ಆಯ್ತಾ. ಇಲ್ಲಿ ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇವ್ರು ಹೋಗ್ತಿದ್ದಾರೆ. ನಂಗೆ ಬಿಟ್ಟು ಬಿಡುದಲ್ಲ ಒಬ್ಬನಿಗೆ. ನೋಡಿ ನೀವು ಹೇಗೆ ಉಂಟಂತ ಒಳಗೆ ಎಲ್ಲ. ಹೆವಿ ಕ್ರೌಡ್ ಉಂಟು ಗೈಸ್, ಹೆವಿ ಕ್ರೌಡ್ ಉಂಟು. ಅಂದ್ರೆ ದೊಡ್ಡದೊಂದು ಹೊಸದೊಂದು ಆದದ್ದು. ನೋಡಿ ಇಲ್ಲೊಂದು ದನ ಉಂಟಾಯ್ತು. ಅದು ದನ ಅಲ್ಲ, ಗೈಸ್. ಇದೆಂತ ಗೊತ್ತುಂಟಾ, ಒಂದು ದೊಡ್ಡ ಕಂಪನಿ ಬರ್ತದಲ್ಲ, ಆ ತರ ಕಂಪನಿ ಟೈಪ್ ಮಾಡಿದ್ದಾರೆ ಗೈಸ್. ದೊಡ್ಡದುಂಟು ನೋಡಿ, ತೋರ್ಸಿ ಎಷ್ಟು ಜನ ಅಂದ್ರೆ ಜನ ಮಾರಿ. ಎಂತ ಜನವ ಇಲ್ಲಿ, ಕ್ರೌಡ್ ನೋಡ. ಆರ್ಡರ್ ಮಾಡ್ಲಿಕ್ಕೆ ಒಂದು ಸ್ಕ್ರೀನ್ ಉಂಟಾಯ್ತಾ ನೋಡಿ. ಇಡ್ಲಿ ವಡೆ ಸಾಂಬಾರ್ ಊಟ, ಮೈಸೂರು ಬಾಗ್ ಊಟ, ಸೆಲ್ಫ್ ಆರ್ಡರ್ ಮಾಡ್ಲಿಕ್ಕೆ. ಸೊ ನಾವಿವಾಗ ಉಂಟಲ್ಲ ಲೈನ್ ಅಲ್ಲಿ ನಿಂತ್ಕೊಳ್ದಿಲ್ಲ, ಬಿಕಾಸ್ ತುಂಬಾ ದೊಡ್ಡ ಕ್ಯೂ ಉಂಟು, ನೋಡ್ಬೋದು ನೀವು. ಅದಕ್ಕೆ ನಾವು ಉಂಟಲ್ಲ ಇಲ್ಲಿ ನಿಂತ್ಕೊಂಡು ನಾವು ಸೆಲ್ಫ್ ಆರ್ಡರ್ ಮಾಡಿ ಮತ್ತೆ ನಮ್ಮ ಆರ್ಡರ್ ತಗೊಳ್ಳುವ. ಬನ್ನಿ. ಹಾಗೆ ಹೇಳ್ತೀಯ ನೀನು? ಹಲೋ ಮೇಡಮ್, ಎಂತ ಸೆಲ್ಫ್ ಆರ್ಡರ್ ಮಾಡುವಂತಿದ್ದಿ? ಅಲ್ಲಿ ಎಂದು ನನಗೆ ನೋಡಿದ್ದೆ, ಅದು ಎಂತ ನೋಡಿದ್ದಿ? ಬಾದಾಮ್ ಇದ್ದು ಮಿಲ್ಕ್ ವಿತ್ ಅಲ್ಲ, ಇಲ್ಲಿ ಗೋಳಿ ಬಜ್ಜಿ ಸಿಗ್ತದೆ. ಬನ್ ವಿತ್ ಬಾದಾಮ್ ಮಿಲ್ಕ್. ಗೋಳಿ ಬಜ್ಜಿ ಉಂಟಾ ಇಲ್ಲಿ? ಗೋಳಿ ಬಜ್ಜಿ ಸಿಕ್ಕುದಿಲ್ಲ ಗೈಸ್. ಅಲ್ಲಿ ಗೋಳಿ ಸೋಡಾ ಉಂಟು. ಅರೆ ಇವತ್ತು ಜನ ಯಾಕೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನಂಗೆ ಇಲ್ಲಿ. ವೀಕೆಂಡ್ಗೋಸ್ಕರ ಇಷ್ಟು ಜನವಾ? ಅರೆ ಗೈಸ್, ಎಂತ ಇದು ಹೋಟೆಲ್ ಅಂತ ಕಾಣುದಿಲ್ಲ. ಇದು ಎಂತದೋ ಒಂದು ಟೆಂಪಲ್ ತರ ಇದೆ. ಟೆಂಪಲ್. ಇಲ್ಲಿ ಫುಲ್ ಹೆವಿ ಕ್ರೌಡ್. ನೋಡಿ, ನಾವಿಲ್ಲಿ ಬಂದ್ವಿ ಈಗ ಸೆಲ್ಫ್ ಸರ್ವಿಗೆ. ಎಂತ ಮಾಡ್ತಿದ್ಯಾ ಇಲ್ಲಿ? ಟಾರ್ಜನ್ ನಿಂಗೆ ಬಿಡುದ ಇವತ್ತು ಗೈಸ್? ಇಲ್ಲಿ ರಾಮೇಶ್ವರಂ ಕೆಫೆ ಅಲ್ಲಿ ಬಿಡುದು ಇವಳಿಗೆ. ಇಲ್ಲಿ ವೈಟ್ರೆಸ್ ಬೇಕಂತೆ, ಇವಳಿದ್ದಾಳಲ್ಲ ಗೈಸ್. ಇಲ್ಲಿ ಪೇಮೆಂಟ್ ಆಯ್ತು, ನೋಡ್ಬೋದು. ಎಷ್ಟು ದೊಡ್ಡ ಚೀಟಿ ಬಂದಿದೆ ನಾವು. ಎಷ್ಟು ದೊಡ್ಡ ಎಂತ ಇದು? ಈಗ ಒಂದೊಂದು ಕಡೆ ಹೋಗಿ ಒಂದೊಂದು ಚೀಟಿ ಕೊಡ್ಬೇಕಾ ನಾವು? ರಾಮೇಶ್ವರಂ ಕೆಫೆ ಆರ್ಡರ್ ಮಾಡಿದ್ರೆ ಗೈಸ್, ಇಲ್ಲಿ ರಾಮೇಶ್ವರಂ ಕೆಫೆ ಆರ್ಡರ್ ಮಾಡಿದ್ದಾಳೆ. ಇಲ್ಲಿ ನೋಡ್ಬೋದು, ಉದ್ದದ್ದು ಚೀಟಿ ಬಂದಿದೆ. ಅರೆ ಇಷ್ಟು ಉದ್ದ ನೀನಿಲ್ಲ ಅಲ್ಲವಾ? ನಿನ್ನಷ್ಟು ಉದ್ದ ಇದೆ ಅಲ್ಲ. ಭಗವಾನ್ ಬನೆ ಮುಜೆ ಕುಳ್ಳ. ಇವತ್ತಿಗೆ ಮಸಾಲೆ ದೋಸೆ ಸಿಕ್ಲಿಕ್ಕಿಲ್ಲ ನಮ್ಗೆ, ಯಾಕಂತ ಹೇಳಿದ್ರೆ ಕ್ಯೂ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದ್ದಾರೆ. ಎಲ್ಲಿ ನೀ ಹಾಗೆ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ ಗೈಸ್? ನೋಡಿ, ಅದು ಮಸಾಲೆ ದೋಸೆ ಕ್ಯೂ ಆಯ್ತಾ. ನಾವೀಗ ಒಂದೊಂದು ಚೀಟಿ ಇಟ್ಕೊಂಡು ಹೋಗಿ ಒಂದೊಂದು ಜಾಗಕ್ಕೆ ಹೋಗ್ಬೇಕು ನಾವು, ಒಂದೊಂದು ಕಡೆ. ಫಸ್ಟ್ ಇರ್ತಾವ ಫಸ್ಟ್ ಮಸಾಲೆ ದೋಸೆ. ಅದು ಅಷ್ಟರ ತನಕ ನಾವು ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ಬರುವ. ಅವ್ರು ತಗೊಳ್ತಾ ಇದ್ರು ಮಸಾಲೆ ದೋಸೆ ಎಲ್ಲ. ಹಾಗೆ ಉಂಟಾ? ವಾ 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 ಬಾಯ್ ವಾ 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 ವಾ. ಇಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ? ಟೆಂಪಲ್ಗೆ ಗೈಸ್. ಟೆಂಪಲ್ ಇಟ್ಕೊಂಡು ಹೋಗ್ತಿದ್ದಾಳೆ ನಂಗೆ. ಎಂತ ಮಾಡ್ತಿದ್ಯಾ? ಗೈಸ್ ನೋಡಿ, ಎಷ್ಟು ಚಂದ ಉಂಟು. ನಮಗೆ ಜೂಮ್ ಮಾಡಿ ತೋರಿಸ್ತೀನಿ. ತುಂಬಾ ಜೂಮ್ ಆಯ್ತು. ಈ ಫೋಟೋ ತೆಗಿಲಿಕ್ಕೆ ಹೇಳಿದ್ವಿ ಹೇಳು. ಫೋಟೋ ತೆಗ್ದಾಗಿನ ಮೇಲೆ ಉಂಟು. ಎಂತ ಹೇಳ್ತಾಳೆ ಗೊತ್ತುಂಟಾ? ನನಗೆ ಫೋಟೋ ತೆಗಿಲಿಕ್ಕೆ ಬರುದಿಲ್ಲ, ನಾ ಆಂಟಿ ತರ ಕಾಣ್ತೀನಂತೆ. ನೀ ಆಂಟಿ ತರ ಇದ್ರೆ ಕಾಣುದಂತ ಗೈಸ್, ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆಯ್ತಾ? ಆಂಟಿ ತರ ಕಾಣ್ತೀನಿ. ಆಂಟಿ ತರವೇ ಕಾಣ್ತೀನಿ ನೀನು. ನಂಗೆ 22 ಇಯರ್ಸ್ ಗೈಸ್. ಸತ್ಯ 22 ನನಗಿಂತ ಸಣ್ಣೋಳು ಗೈಸ್ ಇವಳು. ನಂಗೆ 26. ನಂದು ಅಕ್ಕ ಆಯ್ತಾ ಹೇಳು. ವೇಟ್ ಮಾಡ್ತಾ ಇದ್ದೀನಿ. ಯಾವ್ದಕ್ಕೆ ವೇಟ್ ಮಾಡ್ತಿದ್ದಿ? ಪೂರಿ ಸಾಬೂನು ಭಯಂಕರ. ಗೈಸ್, ನಿಮ್ಗೆ ಆಮೇಲೆ ಹೋಗ್ಬೇಕಂತ ದನ ತೋರಿಸ್ತೇನೆ. ಅವಾಗಿಂದ ನಂಗೆ ಹೀಗೆ ಬಡ್ದು ಎಂತ ಮಾಡ್ಬೇಕಾ ನಿಂಗೆ? ದನ ಕೇಳ್ತದೆ ಸಾಕು. ಅದಕ್ಕೆ ಜೋರ್ ಮಾತಾಡ್ತಿದ್ವಿ ಗೈಸ್. ಬಾಯೆಲ್ಲ ಒಣಗಿ ಹೋಯ್ತು ನಂದು. ಇಲ್ಲಿ ಇದ್ದವರಿಗೆಲ್ಲ ಮಮ್ಮಿ ಬಿಟ್ಟೋದ್ರು ಗೈಸ್. ಮಮ್ಮಿಗೆ ಹುಡುಕ್ಬೇಕು ಈಗ. GPS ಹಾಕಿದೀವಿ ಅವ್ರದ್ದು ಕೈಯಲ್ಲಿ. ಅವ್ರಿಗೆ ಹುಡುಕ್ಬೇಕು ಮಮ್ಮಿಗೆ ಎಲ್ಲಿ ಹೋಗಿದಾರೆ ಅಂತ. ಇಲ್ಲಿ ಪೂರಿ ಕೂಡ ಬಂತು ನಮ್ದು. ಸಾಕು ನಿಂತರ ಉಂಟಾ ಪೂರಿ? ಗೋಳ್ ಪೂರಿ ಇವ್ರ ತರ ಉಂಟು ಗೈಸ್. ನೀವು ಇವ್ರದ್ದು ಪೂರಿ ನೋಡಿ ಎಂತ ಐಟಮ್ಸ್ ಉಂಟಂತ. ಅಲ್ಲಿ ಹೋಗಿ ತೋರಿಸುವ ಇಲ್ಲ? ಇಲ್ಲ ಇಲ್ಲಿಂದ ತೋರಿಸುದು ಮನೆಗೆ ಗೈಸ್. ಒಂದು ಕೈ ಶಾರ್ಟ್ ಉಂಟು, ನಾನು ಇಟ್ಕೊಳ್ಬೇಕಾಗ್ತದೆ ಗೈಸ್. 3 ಜನರಿಗೆ ಸಹ ಬ್ಲಾಗ್ ಮಾಡೋದು ಮರ್ತೋಗಿದೆ. ನಂಗೆ ಬಿಟ್ಟುಂಟಲ್ಲ, ನಂಗೆ ಇಲ್ಲಿ ಎಂತ ಸಿಲ್ಲ ನೋಡಿ. ಇವಳು ಇದು ತಿಂತಿದ್ದಾಳೆ, ಇವಳು ಇಬ್ಬರು ತಿಂತಿದ್ದಾರೆ. ಇವರು ಆಲ್ರೆಡಿ ಇದೆರಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಗೈಸ್, ನನಗೆ ನಿಂತರೆ ಸಾಕು ಎಲ್ಲ ನಂದು ಆಟೋಮೆಟಿಕ್ ಎಲ್ಲ ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಂಗೆ. ಅಷ್ಟು ಪ್ರೀತಿ. ಇದು ರಸಮ ಅಲ್ವಾ ಮಮ್ಮಿ? ಹೇಗೆ ಆಗ್ತೊಂಡು ನಿಮ್ಗೆ ಗೈಸ್? ಇವತ್ತೆಲ್ಲ ತಿನ್ನಿಸಿದ್ದಾರೆ. ಇಲ್ಲಿ ನೋಡಿ ಗೈಸ್, ಪ್ರೀತಿ ನೋಡಿ. ಇವಳಿಗೆ ತಿನ್ನಿಸಿದ್ರು, ಅವಳಿಗೆ ತಿನ್ನಿಸಿದ್ರು, ಅವಳಿಗೆ ತಿನ್ನಿಸಿದ್ರು ಅಷ್ಟೇ.
ತಿನ್ನ ನೋಡಿ guys, ಇವ್ಳು ತಿನ್ನಿಸ್ತೀನಿ. ಹೇಗೆ ಉಂಟಮ್ಮ? ಸೂಪರ್. ರಾಮೇಶ್ವರಂ ಕೆಫೆ ಬೊಮ್ಮನಹಳ್ಳಿ ಹತ್ರ ಇರೋದು. ಓಕೆ. ಸೊ ಎಲ್ರು ಬನ್ನಿ. ಎಲ್ರು ಗೈಸ್, ನೀವು ಎಲ್ಲಿ ಇದ್ರೆ ಸಹ ಉಂಟಲ್ಲ, US ಅಲ್ಲಿ ಇದ್ರೆ ಸಹ ಇಲ್ಲಿ ಬಂದು ನೀವು ತಿಂದೋಗ್ಬೇಕು. ವೆರಿ ಗುಡ್. ಯಾಕೆ ಯಾಕೆ ಎಷ್ಟು ಚೆನ್ನಾಗಿದೆ ನಮ್ದು ಇಂಡಿಯಾ. ಇಂಡಿಯಾ ಬ್ಯಾಂಗ್ಳೂರ್ ಮಾಮಿ ಇಂಡಿಯಾವೇ ಅದೇ ಬ್ಯಾಂಗ್ಳೂರ್ ನಾವು US ಅಲ್ಲಿ ಇರೋದು. ಗೈಸ್ ಸುತ್ತಳ್ಬೇಕಂತ ಕ್ರೌಡೆಡ್. ಯಾರು ಓನರ್ಗೆ ಓನರ್ ಓನರ್ ಇವರೇ. ರಾಮೇಶ್ವರಂ ಕ್ಯಾಫೆ ಉಂಟಲ್ಲ, ನಮ್ದು ಕೂಡ ಇದರಲ್ಲಿ ಶೇರ್ಸ್ ಎಲ್ಲ ಉಂಟು ನಮ್ದು. ಹೌದು, ಅರ್ಧ ನಮ್ದೆ. ಅದೆಲ್ಲ ಫುಡ್ಗೆ ಪೇ ಮಾಡಲಿಲ್ಲ, ಫ್ರೀ ನಮ್ಗೆ. ಅಲ್ಲಿ ಬಿಲ್ಲಿಗೆ ಮಾತ್ರ. ಪಾತ್ರೆ ತೊಳಿಬೇಕು ಅಷ್ಟೇ, ಬೇರೆ ಗೈಸ್ ತಿನಿಸಿ ಉಂಟಲ್ಲ, ಎಂತೆಂತ ತಿನಿಸ್ತಾರೆ ನಂಗೆ ಗೊತ್ತಿಲ್ಲ. ಫುಲ್ ಮಿಕ್ಸ್ ಆಗಿದೆ. ಗೋಲಿ ಸೋಡಾ ಆಡು. ಗೋಲಿ ಸೋಡಾದಲ್ಲಿ ಉಂಟು. ಗೈಸ್ ಇಲ್ಲಿ ಒಂದು ಗೋಳಿ ಸೋಡಾ ಒಂದು ಬಿಟ್ಟಿಲ್ಲ ಇವಳು. ನಿಂಗೆ ಮತ್ತೆ ಗೋಳಿ ಸೋಡಾ ತುಂಬಾ ಪ್ರೀತಿ ಇರ್ಬೋದಲ್ಲ. ಇದು ಹೀಗೆ ತೆಗಿಬೇಕು, ಅರ್ಥ ಆಯ್ತಾ? ಇದಾಕಿದ್ದಾರೆ, ಸ್ಟಿಕ್ಕರ್ ಹಾಕಿದ್ದಾರೆ. ಅದು ಇವಳ್ದು ಮಂಡೆಗೆ ಹಾಕುವ. ಇದು ಹೀಮನ್. ನೀವು ನಿಂದು ಹೊಸದ್ದು ಹೀಮನ್. ನೀನು ಹೀಗೆ ಬಟನ್ ಆಕ್ಟಿವೇಟ್ ಮಾಡೋದು ನಿಂಗೆ. ಈಗ ನೋಡು ತೋರ್ಸು. ಹೀಗೆ ಇಟ್ಕೊಳ್ಬೇಕು. ಬೇಡ ಮಾರಿ ನೀನು. ಇವಳು ಭಯಂಕರದಲ್ಲಿ ಗೋಳಿ ಹಿಡಿದಲ್ಲಿ. ನಂದು ಗೋಲಿ ಸೋಡಾ, ನಂದು ನಿಂದು ಗೋಳಿ ಸೋಡಾ ಯಾವ್ದು ಫ್ಲೇವರ್ ಇದು? ಇದು ಜೀರಾ. ತುಂಬಾ ಇನ್ಫಾರ್ಮೇಶನ್ ಗೊತ್ತುಂಟಾಯ್ತಾ? ಅರೆ ಆ ಬಾಯಿ ಮುಚ್ಚಿ ನಂಗೆ ಹೇಳ್ತಿದ್ದಾಳೆ ನೀನು. ಅದು ಹೇಳು ಇದು ಹೇಳ ಎಂತ ಹೇಳ, ನಿಂಗೆ ಎಂತ ಗೊತ್ತುಂಟು ಹೇಳ. ಎಂಡ್ ಆಫ್ ದಿ ಡೇ ರಾಮೇಶ್ವರಂ ಕೆಫೆ. ಇವಳು ಕೂದಲು ನೋಡಿ ಗೈಸ್, ಇದು ಓಲ್ಡ್ ಲೆಜೆಂಡರಿ ಕೂದಲು ಆಯ್ತಾ. ಮುಂಚೆ ಸೈಗೆ ಬಫ್ಫಾಕಿ ಇಲ್ಲಿ ಫುಲ್ ಮೇಲೆ ಎಂತದು ಪಪ್ಪು ಪಪ್ಪ ಎಂತದು. ಈಗ ಸರಿ ಉಂಟಾ? ಈಗ ಸರಿ ಉಂಟು. ಇದು ನೋಡಿ ಇನ್ನ ದೊಡ್ಡದು ಪಪ್ಪು. ಇದು ಓಲ್ಡ್ 1990 ಆಕ್ಟ್ರೆಸ್ ಇದ್ರಲ್ಲ, 90s ಇದು ಆತರ ಕಾಣ್ತಿದ್ದಲ್ಲ. ಹೇಳ ಎಂತ ಇನ್ಫಾರ್ಮೇಶನ್ ರಾಮೇಶ್ವರಂ ಕೆಫೆಲಿ ಎಂಡ್ ಆಫ್ ದಿ ಡೇ ಎಂತ ಫುಡ್ ಎಲ್ಲ ಉಳಿದ್ರೆ, ನೀ ಜೋರ್ ಮಾತಾಡ್ಬೇಕು, ಇಲ್ಲ ನೀವು ಹೊರಗೆ ಹಾಕ್ತೀರಿ. ಫುಡ್ ಎಲ್ಲ ಉಳಿದ್ರೆ ಇಲ್ಲಿ ಫ್ರಿಡ್ಜ್ ಇಲ್ಲ, ಫ್ರಿಡ್ಜ್ ಇಲ್ಲ. ಓಕೆ, ಎಲ್ಲ ವೇಸ್ಟ್. ಓಕೆ, ವೇಸ್ಟ್ ಅಂದ್ರೆ ಬಿಸಾಕುದಿಲ್ಲ, ಎಲ್ಲ ಅನ್ನದಾನ ಮಾಡ್ತಾರೆ. ಎಲ್ಲ ಅನ್ನದಾನ ಮಾಡ್ತಾರೆ. ಎಲ್ಲ ಅನ್ನದಾನ. ಸೂಪರ್, ಸತ್ಯ ಎಷ್ಟು ಒಳ್ಳೆ. ಇವ್ರಿಗೆ ತುಂಬಾ ಖುಷಿ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು guys. ಬೇರೆ ಹೋಟೆಲ್ ಅಲ್ಲೆಲ್ಲ ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಕಸ್ಟಮರ್ಸ್ ಗೆ ಕೊಡ್ತಾರೆ, ಹೌದು. ಇಲ್ಲಿ ಹಾಗೆ ಮಾಡುದಿಲ್ಲ. ಮೇನ್ ಒಂದು ಇದು ಜಾಗ ಉಂಟಾಯ್ತಾ, ನಾವು ಅಲ್ಲಿಗೆ ಅಂತ ಬಂದಿದ್ದು. ಈಗ ಅಲ್ಲಿ ಇಟ್ಕೊಂಡು ಹೋಗ್ತೀವಿ ನಿಮ್ಗೆ. ನೀವೆಂತ ಕಂಡು ಬಿಟ್ಟು ಹೋಗ್ತೀರಿ. ಅಲ್ಲ ಎಷ್ಟು ಒಳ್ಳೆ ಕೆಲಸ ಅಲ್ವಾ ಅವ್ರು ಮಾಡ್ತಿರೋದು ಅಂತ ತುಂಬಾ ಖುಷಿ ಆಯ್ತು ಗೈಸ್. ಎಂತ ಮೇನ್ ಜಾಗ? ಮೇನ್ ಜಾಗ ಕೌ. ಕೌ. ಇಲ್ಲಿ ಒಂದು ಕೌ ಉಂಟು. ಮಿನಿಯೇಚರ್ ಕೌ. ಮಿನಿಯೇಚರ್ ಕೌ. ಅದು ಮಿನಿಯೇಚರ್ ಕೌಗೆ ಒನ್ ಪೇರ್ ಕೌಗೆ ಆಲ್ಮೋಸ್ಟ್ 6 lakhs ಆಗ್ತದೆ. ಓ ಮೈ ಗಾಡ್. ಓಡ ಶೀರಾ ಎಲ್ಲಿ ಹೋಗ್ಬೇಕು? ಅಲ್ಲಿ ಅಷ್ಟು ದೊಡ್ಡ ಕ್ಯೂ ಉಂಟು. ಇಲ್ಲಿಂದ ಅಲ್ಲಿ ಹೋಗ್ತೇನೆ ನಾನು. ಇಲ್ಲಿಂದ ಕಾಲಿದ ಕೀ ಉಂಟು, ಇಟ್ಕೊಂಡು ಹೋಗಿ ಮನೆಗೆ ಹೋಗಾಯ್ತಾ. ಬಾಯ್ ಬಾಯ್. ಒಳ್ಳೆ ಉಂಟಲ್ಲ ಸಿಸ್ಟಮ್. ಇಲ್ಲಿ ನೋಡಿ guys, ಒಂದು ದಂಡೆ ಉಂಟು ಮೇಲೆ. ಇಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ನೀರು ಬರ್ತದೆ. ಆಗ್ಬೋದು, ಹೊಸ ಆವಿಷ್ಕಾರ. ಇದು ಯಾರು ಹೇಳಿಲ್ಲ, ನಾನು ಹೇಳಿಲ್ಲ. ಹೇಗೆ ಉಂಟು ನೀರು? ಚಂದ ಉಂಟು ಗೈಸ್ ನೀರು. ಸೂಪರ್ ಉಂಟಾ? ಒಳ್ಳೆ ಉಂಟು, ಒಳ್ಳೆ ವಾಟರ್, ಫಿಲ್ಟರ್ಡ್ ವಾಟರ್. Okay, ಇದು ಸರ್ವಿಸ್ ಇಲ್ಲಿ ಒಳ್ಳೆಲ್ಲ. ತಗೊಳ್ಳ. ಎಂತ ತಗೊಳ್ಳ? ತುಂಬಾ ಚೆನ್ನಾಗಿದೆ ಸರ್ವಿಸ್. ದೋಸೆ ಬೇಡವನ? ಅದು ನೋಡು ಮಗು, ದೋಸೆ ದೋಸೆ ಯಾವಾಗ ತಿನ್ನೋದು ಗೊತ್ತಿಲ್ಲ. ತಿನ್ನುವ ಮೆಲ್ಲ ತಿನ್ನುವ. ತಿನ್ನಾಯ್ತಲ್ಲ, ಈಗ ಇದು ನೆಕ್ಸ್ಟ್ ಬ್ಯಾಟಿಂಗ್ ಅವಳದು. ಭೋಜನನೇ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಒಳ್ಳೆ ಆಗ್ತದಲ್ಲ ಭೋಜನ ಮಾಡಿದ್ರೆ, ಎಲ್ಲ ಸಿಗ್ತದಲ್ಲ. ಎಲ್ಲ ಉಂಟು, ಅದಕ್ಕೆ ನನಗೆ ಆಸೆ. ಬೇಡ, ನೆಕ್ಸ್ಟ್ ಟೈಮ್ ಬರುವ ನಾವು ಭೋಜನಕ್ಕೆ. ಇದು ಟೈಮಿಗೆ ಖಾಲಿ ಕಾಫಿ ಕುಡಿದು ಹೋಗುವ. ಸಾಕಲ್ಲ? ನೋಡಿ ನಮ್ಮ ಮಮ್ಮಿಯಲ್ಲಿ ಕುತ್ಕೊಂಡಾರೆ. ಬನ್ನಿ ವೆಂಕಟರಮಣ, ಬನ್ನಿ ಫೋಟೋ ತೆಗೆಯುವ ಜನ. ನಮ್ಗೆ ಉಂಟಲ್ಲ ಒಂದು 30 to 40 minutes ಆಯ್ತಾ ನಾವು ದೋಸೆಗೆ ಪಾರ್ಸಲ್ಗೆ ದೋಸೆ ಪಾರ್ಸಲ್ಗೆ ವೇಟ್ ಮಾಡ್ತಿದ್ವಿ. ದೋಸೆ ಪಾರ್ಸಲ್ ಇಂದ ಓಡಿ ಹೋದ್ರು. ನಾವು ಅವ್ರಿಗೆ ಇನ್ನೆಂದ ಹೋದ್ವಿ. ಎಂತ ಗೊತ್ತು ನಾಗೇಶ್ವರಿ ಎಂತ ಹೇಳಿಕ್ಕೆ ಟ್ರೈ ಮಾಡ್ತಿದ್ದಾಳಂದ್ರೆ, ನಾವೊಂದು ಪಾರ್ಸಲ್ ಹೇಳಿದ್ವಿ ದೋಸೆ, ಅದು ಬರ್ಲಿಕ್ಕೆ 40 minutes ಆಗಿತ್ತು. ಅದು ವೇಟ್ ಮಾಡಿ ಸಾಕಾಯ್ತು. ಹಾಗೆ ಹೇಳಿಕ್ಕೆ ಅದೇ ಹೇಳಿದ್ದು. ದೋಸೆ ಪಾರ್ಸಲ್ ದೋಸೆ ಎಲ್ಲ ಹೇಳ್ತಿದ್ದೀನಿ ನೀನು. ನೋಡಿ ಅಮ್ಮ, ಇಲ್ಲಿ ನೋಡಿ ಲಿಪ್ಸ್ಟಿಕ್ ಎಲ್ಲ ಮಾಡಿ ನಂಗೆ ಅದೇ ನೀರು ಕುಡಿಸ್ತಿದ್ದಾರೆ. ಎಲ್ಲಿ ಹೋಗ್ತಿದೀವ ಈಗ? ಮನೆಗೆ. ದನ ನೋಡ್ಲಿಕ್ಕೆ. ಮಿನಿಯೇಚರ್ ತರ ನೋಡ್ರಿ ಗೈಸ್, ದನ ನೋಡ್ಲಿಲ್ಲ ಅಂತೆ, ಅದಕ್ಕೆ ದನ ನೋಡ್ಲಿಕ್ಕೆ ಇಟ್ಕೊಂಡು ಹೋಗ್ತಿದ್ದಾರೆ. ನಾಲಿ ಬಾರ್ ರೋಡ್ ಅಲ್ಲಿ ತುಂಬಾ ಇತ್ತು, 4-5 ದನ ಇತ್ತು, ಎಲ್ಲ ತೋರಿಸ್ತಿದೆ. ಮಿನಿಯೇಚರ್ ತರ. ಮಿನಿಯೇಚರ್ ದನ ಗೈಸ್, ಸ್ಮಾಲ್ ದನ ಇರ್ತದಲ್ಲ, ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಮತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಒಂದು ವಾಟರ್ ಫಾಲ್ಸ್ ಮಾಡಿದ್ದಾರೆ, ಅದನ್ನ ನಾವು ತೋರಿಸ್ತೇವೆ ನಿಮ್ಗೆ, ಬನ್ನಿ. ಇದೆಲ್ಲ ಬರುದು ನೀರು? ಇದು ನೀರು ಅಲ್ಲಿ ಅವರದೆಲ್ಲ ಇರ್ತದ ಕನೆಕ್ಷನ್. ಅದು ನಂಗೆ ಸಹ ಗೊತ್ತುಂಟೆ. ಇವಳು ಸರ್ಕಾಸ್ಟಿಕ್ ಆಗಿ ಹೇಳ್ತಾಳಂದ್ರೆ ಇವಳು ಹ್ಯೂಮರೇ ಚೆನ್ನಾಗಿಲ್ಲ ಗೈಸ್. ಇವಳು ಇಲ್ಲಿ ನೋಡಿ, ಸಣ್ಣ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಗೊತ್ತಾಯ್ತು ನಂಗೆ. ಇದು ಮಾಡಿದ್ದು ಗೈಸ್ ಅವರೇ ಮಾಡ್ತಾರಲ್ಲ. ಹೌದು, ಅವರೇ ಮಾಡಿದ. ಇದು ನಾನು ಹೇಳಿದ್ದೆ ಗೈಸ್, ಅಲ್ಲಿ ಬಿಲ್ಡಿಂಗ್ ಇಂದ ನೀರು ಬರ್ತದೆ ಅಂತ ಹೇಳ್ತಿದ್ದೆ ನಾನು. ಇದು ನೋಡಿ ಗೈಸ್, ಪೋಸ್ ನೋಡಿ ಗೈಸ್, ಚಂದ ಮಾರಿ ನೀನು. ಯಾರು ಚಂದ ಇಲ್ಲ ಹೇಳಿದ್ರು? ಈಗ ನಾನ್ ಚಂದ ಇಲ್ಲ ಅಂತ ಚಂದ. ಬನ್ನಿ, ನಿಮ್ಗೆ ದನ ತೋರಿಸ್ತೀನಿ ಬನ್ನಿ.
ಅಯ್ಯೋ ಎಂತ ಚಂದ ಇದು. ಕೃಷ್ಣ ಕುಟೀರ ಅಂತ. ಎಂತ ಹೇಳ್ತಾರೆ ಇದಕ್ಕೆ? ಕೃಷ್ಣ ಕುಟೀರ. ಅಯ್ಯೋ ಮಿನಿಯೇಚರ್ ತನ ಗೈಸ್. ಅಲ್ಲಿ ನೋಡಿ ಎಷ್ಟು ಚಂದ ಉಂಟು ಗೈಸ್. ಬುಲ್ಲಿ 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 ಬುಲ್ಲಿ. ಅಯ್ಯೋ ತುಂಬಾ ಚಂದ ಉಂಟಲ್ಲ, ತುಂಬಾ ಚಂದ ಉಂಟು ಗೈಸ್. ತುಂಬಾ ಕ್ಯೂಟ್ ಉಂಟು. ನಿಂಗೆ ಯಾರು ಒಳಗೆ ಬಿಟ್ರು? ಇವಳಿಗೆ ಯಾರು ಹೊರಗೆ ಬಿಟ್ಟಿದ್ದು? ಒಳಗಿರ್ಬೇಕಿತ್ತಲ್ವಾ? ಗೈಸ್. ಒಳಗೆ ಹೋಗ ಗೈಸ್. ಒಂದು ದನ ಹೊರಗೆ ಬಂದಿದೆ ಆಯ್ತಾ. ಈಗ ಒಳಗೆ ಹಾಕ್ತಾರೆ ಇವಳಿಗೆ. ಅಲ್ಲಿ ಬಾಡಿ ಗಾರ್ಡ್ ಇದ್ರು, ಬಾಡಿ ಗಾರ್ಡ್ ತೆಗ್ದುಂಟಲ್ಲ ಒಳಗೆ ಬಿಸಾಡ್ತಾರೆ ಇವಳಿಗೆ. ಮತ್ತೆ ಅಲ್ಲಿ ಕಿತ್ಕೊಂಡು ಇರ್ತಾಳೆ ಒಳಗೆ. ಈಗ ನೋಡುವ, ಈಗ ನೋಡಿ ಗೈಸ್, ಇಲ್ಲಿ ಓವರ್ ಆಲ್ ರಾಮೇಶ್ವರಂ ಹೀಗೆ ಕಾಣ್ತದೆ ನೋಡಿ, ಎಷ್ಟು ದೊಡ್ಡದುಂಟು. ಎಂತ ಉಂಟು ಮಾರೇದು, ಇಟ್ಸ್ ಲೈಕ್ ಒನ್ ಟೆಂಪಲ್. ಗೊತ್ತಾಗ್ತದೆ ಅವರಿಗೆ ಸಹ. ಹೌದು, ನಮ್ದು ಸಬ್ಸ್ಕ್ರೈಬರ್ಸ್ ಎಲ್ಲ ಬ್ರಿಲಿಯಂಟ್ಸ್ ಗೈಸ್. ತುಂಬಾ ದೊಡ್ಡದುಂಟು ನೋಡಿ. ಸೂಪರ್ ಉಂಟು, ಸೂಪರ್ ಉಂಟು, ಸೂಪರ್ ಸೂಪರ್ ಉಂಟು, ಸೂಪರ್ ಉಂಟು. ಗೈಸ್, ಇವತ್ತಿನ ವ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್. Bye.